ದೇಶದ ಸಾಲ ಆಗಿದೆ. ಡಾಲರ್ ರೇಟು 91 ಆಗಿದೆ. ಗ್ಯಾಸ್ ರೇಟ್ ಕೂಡ ಇನ್ಕ್ರೀಸ್ ಮಾಡ್ಕೊಂತ ಹೊಂಟಾರೆ. ಇವೆಲ್ಲದನ್ನ ಮೋಸದ ಆಟಗಳನ್ನ ಮುಚ್ಚಬೇಕು. ಈಗ 15 ಲಕ್ಷ ರೂಪಾಯಿ ಅಕೌಂಟಿಗೆ ತಂದಾಗ ಅದ್ರ ಬಗ್ಗೆ ಕೇಳಕ್ ಶುರು ಮಾಡ್ತಾರೆ, ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ನಿಮಗೆ ಗೊತ್ತಿರಲಿ. 58 PSUಗಳು ಮುಚ್ಚಿದ ಇವತ್ತಿನ ದಿನ ದೇಶದಲ್ಲಿ. ನಾನು ಇಂಡಸ್ಟ್ರಿ ಸಬ್ ಸ್ಟ್ಯಾಂಡಿಂಗ್ ಕಮಿಟಿ, ಇಂಡಸ್ಟ್ರಿ ಸಬ್ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಮೆಂಬರ್ ನಾನು. 212 ಇವತ್ತು ಪ್ರಾಫಿಟ್ನಾಗಿದ್ದಾವೆ. 58 PSUಗಳು ಇವತ್ತಿನ ದಿನ ಲಾಸ್ನಾಗಿದ್ದಾವೆ. 2013ರಿಂದ ಲಾಸ್ನಾಗಿದ್ದಾವೆ. ಹಿಂದಕ್ಕೆಲ್ಲ ಲಾಭದಾಗಿದ್ದು ಅವೆಲ್ಲದು ಕೂಡ. ಇದ್ರಾಗೆಲ್ಲ ಎಷ್ಟು ಜನ ರಿಕ್ರೂಟ್ಮೆಂಟ್ ಆಯ್ತು, ಎಷ್ಟು ದೇಶದ ಆರ್ಥಿಕತೆಗೆ ಇದೆಲ್ಲ ಹೊತ್ತು. ಇಂಥವನ್ನೆಲ್ಲ ಈಗ 2 ಕೋಟಿ ಉದ್ಯೋಗದ ಬಗ್ಗೆ ಮಾತಾಡ್ತಿಲ್ಲ, 15 ಲಕ್ಷದ ಬಗ್ಗೆ ಮಾತಾಡ್ತಾ ಇಲ್ಲ. ಇವತ್ತು ದೇಶದ ಸಾಲ 205 ಲಕ್ಷ ಕೋಟಿ, ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಅಚ್ಚೇತಿನ ಬಗ್ಗೆ ಮಾತಾಡ್ತಾ ಇಲ್ಲ. ಇದನ್ನೆಲ್ಲದನ್ನು ಕೂಡ ಮರೆಮಾಚಕ್ಕೆ ಈಗ ನೋಡ್ರಿ, ಒಂದ್ ದಿವಸ ಪ್ರೆಸ್ ಮೀಟ್ ಮಾಡಿದಾರ. ನಾವ್ ಮಾತಾಡ್ತೀವಿ ನೋಡ್ರಿ, ಹಿಂಗ್ ಮೈಕ್ ಹಿಡ್ಕೊಳ್ಳಿ ಮಾತಾಡಿದಾರ ನರೇಂದ್ರ ಮೋದಿ ಅವರು. ಮಾತಾಡ್ಬೇಕಲ್ಲ ದೇಶನ ಉದ್ದೇಶಿಸಿ. ಇವತ್ತಿಗೂ ಬರೇ ಮನ್ ಕಿ ಬಾತ್ ಅಂತ ಕಾಮ್ ಕಿ ಬಾತ್ ಹೇಳ್ಬೇಕಲ್ಲ ಎಲ್ಲದೂ ಕೂಡ. ಎಲ್ಲಿದ್ದಾರೆ ಇವತ್ತಿನ ದಿನ ಕಾಮ್ ಕಿ ಬಾತ್ ಹೇಳಿರೋದು? ಎಷ್ಟು ಜನ ಪ್ರೆಸ್ ಮೀಟ್ ಮಾಡಿದಾರ? ಬಂದು ಮಾಡ್ಬೇಕಲ್ಲ ನರೇಂದ್ರ ಮೋದಿ ಅವ್ರ ಪ್ರೆಸ್ ಮೀಟು. ದೇಶದ ಆರ್ಥಿಕತೆ ಎಷ್ಟಿದೆ, ಇಷ್ಟು ಉದ್ಯೋಗ ಕೊಡ್ತಿದ್ದೀನಿ, ಇಷ್ಟೆಲ್ಲ ಹೇಳ್ಬೇಕಲ್ಲ. ಮನಮೋಹನ್ ಸಿಂಗ್ ಅವರಿದ್ದಾಗ ಎಷ್ಟು ಪ್ರೆಸ್ ಮೀಟ್ಗಳು ಮಾಡಿದ್ದಾರೆ. ಇವತ್ತು ಎಲ್ಲಾ ಪ್ರಧಾನಮಂತ್ರಿಗಳು ಪ್ರೆಸ್ ಮೀಟ್ ಮಾಡಿದ್ರು. ಈಗ 12 ವರ್ಷ ಆಗಿದೆ ಇವತ್ತಿನ ದಿನ ಸರ್ಕಾರ ಬಂದು ಇವತ್ತಿಗೂ ಒಂದು ಪ್ರೆಸ್ ಮೀಟ್ ಮಾಡಿಲ್ಲ. ಹೇಳ್ಬೇಕಲ್ಲ, ನೀವು ಕೇಳಬೇಕು ಎಲ್ಲರೂ ಕೂಡ. ನೀವು ಕೇಳೋದೇ ಇಲ್ಲ. ನೀವು ದೇಶದ ಏನಾಗಿದೆ ಅಂತ ಒಬ್ಬ ಪ್ರಥಮ ಪ್ರಜೆ ಹೇಳ್ಬೇಕು ಏನಾಗಿದೆ. ಈಗ ನಾನು ನೋಡು, ಒಬ್ಬ MP ಪ್ರಥಮ ಪ್ರಜೆ, ನಾನು ಹೇಳ್ತೀನಿ ಇಂಥವೆಲ್ಲ ಕೆಲಸ ಮಾಡಿದೀನಿ ಅಂತ ಜನರ ಜೊತೆನೆ. ಜನರೇ ನನ್ನ ತಂದೆ ತಾಯಿಗಳು ಇವತ್ತು ಆಶೀರ್ವಾದ ಮಾಡಿ ಅವ್ರ ಜೊತೆಗೆ ಇವತ್ತು ಡಯಾಸ್ ಮೇಲೆ ಶೇರ್ ಮಾಡ್ಕೊಂಡಿರೋ ಕಾರ್ಯಕ್ರಮಗಳು ಮಾಡ್ತಾ ಇದೀವಿ. ಹಂಗ್ ಮಾಡ್ಬೇಕಲ್ಲ ಇವತ್ತಿನ ದಿನ. ಹೇಳ್ಬೇಕು ನೀವು ಅದನ್ನ. ಯಾಕೆ ಇವತ್ತಿಗೂ ಮಾಧ್ಯಮದ ಮುಂದೆ ಯಾಕೆ ಬರಲ್ಲ? ದೇಶದ ಸಾಲ ಆಯ್ತು, ಎಷ್ಟು ಅಣೆಕಟ್ಟುಗಳು ಕಟ್ಟಿದ್ದಾರೆ, ಎಷ್ಟ್ರ ಬಗ್ಗೆ ಅದ್ರ ಬಗ್ಗೆ ಲೆಕ್ಕ ಹೇಳ್ಬೇಕಲ್ಲ ಎಲ್ಲದೂ ಕೂಡ. ನಾನು ಹೇಳಿದೆ 5 ಕೋಟಿ ನೋಡಪ್ಪ ಲೆಕ್ಕ ಹೇಳ್ತೀನಿ ನಿಮ್ಮ ಎದುರಿಗೆ ಅಂತೇಳಿ. ಏನೇನು ಗ್ರಾಂಟ್ಗಳು ತಂದು ಇವತ್ತು ನೋಡ್ರಿ, ಇವತ್ತು